ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಚಾಮಿ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಚಾಮಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ತೃತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ತೃತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ತೃತೀಯಂಪಿ ಸಂಘಂ ಶರಣಂ ಗಚ್ಚಾಮಿ ತೃತೀಯಂಪಿ ಸಂಘಂ ಶರಣಂ ಗಚ್ಚಾಮಿ ಕಿಸಾನನ್ನು ಪಠಿಸಿದ್ದೀರಿ. ಗುರುಗಳು ಹೇಳ್ತಾರೆ ಶರಣಗಮನಂ ಪರಿಪೂರ್ಣಂ ಅಂದ್ರೆ ಶರಣ ಹೋಗೋದು ಸಂಪೂರ್ಣವಾಯ್ತು ಅಂತ. ಆಗ ನೀವು ಆಮ ಬಂತೆ ಅಂತ ಹೇಳ್ಬೇಕು. ಆಮ ಬಂತೆ ಆಮ ಬಂತೆ. ಈಗ ಜಗತ್ ಪ್ರಸಿದ್ಧವಾದಂತಹ ಪಂಚಶೀಲ ಇದನ್ನು ಎಲ್ಲರೂ ಯಾಚಿಸಿ ಪುಣ್ಯ ಕಟ್ಟಿಕೊಳ್ಳಿ. ಪ್ರಾಣಾತಿಪಾತ ವೇರಮಣಿ ಪ್ರಾಣಾತಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಸಿಕ್ಕಾಪದಂ ಸಮಾಧಿಯಾಮಿ ಅದಿನ್ನದಾನ ವೇರಮಣಿ ಅದಿನ್ನದಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಸಿಕ್ಕಾಪದಂ ಸಮಾಧಿಯಾಮಿ ಕಾಮೇಶು ಮಿಥ್ಯಾಚಾರ ವೇರಮಣಿ ಕಾಮೇಷು ಮಿಚ್ಛಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಸಿಕ್ಕಾಪದಂ ಸಮಾಧಿಯಾಮಿ ಮುಸಾವಾದ ವೇರಮಣಿ ಮುಸಾವಾದ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಸಿಕ್ಕಾಪದಂ ಸಮಾಧಿಯಾಮಿ ರಾಮೇರಯ ಮಜ್ಜಪಮದಟ್ಟನ ಸುರಾಮೇರಾಯ ಮಜ್ಜಪಮದಟ್ಟಾಣ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ವಿಸರ್ಜನ ಸದ್ದಿನ ಪಂಚಶೀಲಂ ಧಮ್ಮಂ ಸಾಧಕಂ ಸುರಕ್ಷಿತಂ ಮತ್ತು ಅಪ್ರಮಾದೇನ ಗುರುಗಳು ಹೇಳ್ತಾರೆ. ಆಮ ಬಂತೆ ಆಮ ಬಂತೆ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಈಗ ಎಲ್ಲರೂ ಪಂಚಾಂಗ ನಮಸ್ಕಾರ ಮಾಡಿ. ಬುದ್ಧಂ ನಮಾಮಿ ಬುದ್ಧಂ ನಮಾಮಿ ಧಮ್ಮಂ ನಮಾಮಿ ಧಮ್ಮಂ ನಮಾಮಿ ಸಂಘಂ ನಮಾಮಿ ಸಂಘಂ ನಮಾಮಿ. ಏನು ಪಾಳಿ ಭಾಷೆಯಲ್ಲಿರುವಂತಹ ಪಠಣ ಮಾಡಿದ್ದೀವಿ. ಇದು ನಿನ್ನೆ ಮೊನ್ನೆದಲ್ಲ. ಪ್ರಾಚೀನ ಕಾಲದಲ್ಲಿ ನಮ್ಮ ಇಡೀ ಜಗತ್ ಪ್ರಸಿದ್ಧವಾದ ಗುರುಗಳಾದಂತಹ ತಥಾಗತ ಬುದ್ಧರು ಈ ಲೋಕದ ಜನರ ಕಷ್ಟ ಕಾರ್ಪಣ್ಯಗಳು ಅಜ್ಞಾನ ಹೋಗಲಾಡಿಸಲಿಕ್ಕೆ ಕಾರಣ ಏನು ಎಂಬುದನ್ನು ತಾನೇ ಸ್ವತಃ ಸಂಶೋಧನೆ ಮಾಡಿ ಶೋಧಿಸಿ ಅದನ್ನು ಪತ್ತೆ ಹಚ್ಚಿ ಎಲ್ಲರಿಗೂ ಬೋಧಿಸಿದಂತ ಸುಮಾರು 2000 ವರ್ಷಗಳ ಹಿಂದೆ ನಿನ್ನೆ ಮೊನ್ನೆ ಅಲ್ಲ
ಏನೋ ಸಾವಿರಾರು ವರ್ಷಗಳ 2,500 ವರ್ಷಗಳ ಹಿಂದೆ ಗೌತಮ ಬುದ್ಧರು ಶೋಧಿಸಿ ಎಲ್ಲರಿಗೆ ಬೋಧಿಸಿದಂತಹ ಪಾಳಿ ಭಾಷೆ ಪಠಣಗಳನ್ನು ಪಠಿಸಿದ್ದೇವೆ. ಅದರ ಅರ್ಥ ಈಗ ಸರಳವಾಗಿ ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಕೇಳಿ. ನೀವು ಎಲ್ಲಿದ್ರೆ ಅಲ್ಲಿ ಕುಳಿತುಕೊಂಡು ಸಾವಧಾನವಾಗಿ ಕೇಳಿ. ನಮೋ ತಸ್ಸ ಭಗವತು ಅರ್ಹತು ಸಮ್ಮ ಸಂಬುದ್ಧಸ. ಅಂದರೆ ಭಗವಾನ್ ಬುದ್ಧರಿಗೆ, ಅವರ ಧಮ್ಮಕ್ಕೆ ಮತ್ತು ಸಂಘಕ್ಕೆ ಶರಣ ಹೋಗುತ್ತೇನೆ. ಯಾಕೆ? ತಥಾಗತ ಬುದ್ಧರು ಅಂದರೆ ಬೋಧಿ ಜ್ಞಾನ, ಈ ಜಗದ ಧಮ್ಮದ ಈ ಜಗದ ನಿಯಮ, ಹಾಗೂ ಅದನ್ನು ಪರಿಪಾಲಿಸಿಕೊಂಡು ಚಾಚು ತಪ್ಪದೆ ಯಾರು ಅದನ್ನು ಅರಿವಂತರಾಗಿ ಇದ್ದಾರೋ ಅವರು ಒಂದು ಸಮೂಹ ಇದೆ, ಆ ಸಮೂಹವೇ ಸಂಘ. ಆ ಸಂಘಕ್ಕೆ ನಾವು ಸದಾ ಶರಣು ಹೋಗಿದ್ದೇವೆ ಎಂದರ್ಥ. ಈ ಹಿಂದೆ ಆಗಿ ಹೋದಂತಹ, ಈಗ ಇನ್ನು ಮುಂದೆ ಭವಿಷ್ಯದಲ್ಲಿ ಬರಲಿರುವ ಹಾಗೂ ಈಗ ವರ್ತಮಾನದಲ್ಲಿರುವ ಎಲ್ಲ ಬುದ್ಧ ಧಮ್ಮ ಸಂಘಗಳಿಗೆ ನಾವು ವಂದಿಸಿದ್ದೇವೆ. ನಮಗೆ ಬೇರೆಲ್ಲೂ ರಕ್ಷಣೆ ಇಲ್ಲ, ಬುದ್ಧ ಧಮ್ಮ ಸಂಘವೇ ನಮಗೆ ಸೂಕ್ತವಾದ ರಕ್ಷಣೆಯಾಗಿದೆ ಎಂಬಂತಹ ಸತ್ಯದ ಅರಿವಿನಿಂದಾಗಿ ಪ್ರಜ್ಞಾಪೂರ್ಣವಾಗಿ ನಾವು ಪ್ರೇರಣೆಗೊಳಗಾಗಿದ್ದೇವೆ. ಭಗವಾನ್ ಬುದ್ಧರು ಅರಿವಂತರು, ಸಮ್ಯಕ್ ಸಂಬುದ್ಧರು, ಸದಾಚಾರ ಸಂಪನ್ನರು, ತ್ರಿಕಾಲ ಜ್ಞಾನಿಗಳು ಆಗಿದ್ದಾರೆ. ಭ್ರಾಂತರಾದವರನ್ನು ಯೋಗ್ಯ ಮಾರ್ಗದಲ್ಲಿ ಅಂದರೆ ಸನ್ಮಾರ್ಗದಲ್ಲಿ ಮುನ್ನಡೆಸುವ ಧಮ್ಮ ಸಾರಥಿಯಾಗಿ ಬದುಕಬೇಕಾದ್ರೆ ನೀವು ಬುದ್ಧರ ಧಮ್ಮ ಮಾರ್ಗವನ್ನು ಅನುಸರಿಸಿ ಅಂತ ಅವರು ಸ್ವತಃ 8 ಲಕ್ಷ ಜನರೊಂದಿಗೆ ಇದೇ ಮಹಾರಾಷ್ಟ್ರದ ನಾಗಪುರದಲ್ಲಿ 1956ರಲ್ಲಿ ದೀಕ್ಷೆ ತಗೊಂಡು ಏನು ಜಗತ್ ಪ್ರಸಿದ್ಧವಾದಂತಹ ಒಂದು ಘಟನೆ ನಡೆಸಿದರೋ ಆ ನಂತರ ಹುಟ್ಟಿದವರು ನಾವೆಲ್ಲ ಅವರ ಅನುಯಾಯಿಗಳು, ಬೌದ್ಧರಾಗಿದ್ದೀವಿ. ಹಾಗೆ ನಮಗೆ ಅರಿವಿಲ್ಲದೆ ನಾವು ಅನ್ಯ ಧರ್ಮವನ್ನು ಪಾಲಿಸಿಕೊಂಡು ಮೊನ್ನೆ ತನಕ ನಾವು ನರಳುತ್ತಾ ಏನು ಪಾಪ ಪ್ರಜ್ಞೆ ಕಾಡಿದ್ರು ಕೂಡ ಅದರಲ್ಲೇ ವಿಲಿ ಒದ್ದಾಡ್ತಿದ್ದು. ಈಗ ನಾವು ಜಗದೀಶರವರು ದೊಡ್ಡ ಮನಸ್ಸು ಮಾಡಿ ಅವರು ಸ್ವತಃ ಧಮ್ಮ ಪಥವನ್ನು ನಮ್ಮ ಪಥದಲ್ಲಿ ಸಾಕ್ತಾ ಇದ್ದಾರೆ. ಅವರನ್ನು ಒಡನಾಟಿಗಳನ್ನು ಬಂಧು ಬಳಗವನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಮೆಚ್ಚಿ ಅವರೊಂದಿಗೆ ಈಗ ಹೆಜ್ಜೆ ಇಡ್ತಾ ಇದ್ದೇವೆ. ಹಾಗೆ ಈ ಧಮ್ಮ ಪಥದಲ್ಲಿ ಮೊದಲ ಹೆಜ್ಜೆ ಇಟ್ಟವರು ನಾವೆಲ್ಲ ಸೋತಾಪನ್ನರಾಗಿದ್ದೇವೆ. ಆಮೇಲೆ ನಂತರ ಇನ್ನೂ ಮುಂದುವರೆದು ಎಲ್ಲರಿಗೂ ಧಮ್ಮದ ವಿಚಾರವನ್ನು ತಿಳಿಸುತ್ತಾ ಅವರನ್ನು ಈ ಧಮ್ಮ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ನಾವು ಸನ್ನದ್ಧರಾದಾಗ ನಾವು ಸತತಗಾಮಿಗಳಾಗ್ತೇವೆ. ಇನ್ನು ಮುಂದುವರೆದಾಗ ಮದುವೆ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಈಗ ಕಂಕಣ ಕಟ್ಟುವ ಕಾರ್ಯಕ್ರಮ, ಆಮೇಲೆ ಮಾಂಗಲ್ಯ ಧಾರಣೆ, ಆನಂತರ ಧಾರೆ ಇರುವಂತ 3 ಪ್ರಮುಖ ಕಾರ್ಯಕ್ರಮಕ್ಕೆ ದಯವಿಟ್ಟು ಸಾವಧಾನವಾಗಿ ಎಲ್ಲರೂ ವಧು ಆಯುಷ್ಮತಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ಕಂಕಣ ಧಾರಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಭವತು ಶುಭ ಮಂಗಲಂ, ಭವತು ಶುಭ ಮಂಗಲಂ, ಭವತು ಶುಭ ಮಂಗಲಂ. ಈಗ ಧಮ್ಮಚಾರಿ ಅವರಿಂದ ವಧು ಆಯುಷ್ಮತಿ ಸಾವಿತ್ರಿಬಾಯಿ ಫುಲೆ ಇವರಿಗೆ ಕಂಕಣ ಧಾರಣೆ. ಸ್ವಲ್ಪ ಬುದ್ಧಾನುಭವನ ಸದಸ್ಯತ್ವ ಬಾಂತಿದೆ, ಸ್ವಲ್ಪ ಧಮ್ಮಾನುಭವನ ಸದಸ್ಯತ್ವ ಬಾಂತಿದೆ, ಸ್ವಲ್ಪ ಸಂಘಾನುಭವನ ಸದಸ್ಯತ್ವ ಬಾಂತಿದೆ. ಸಾಧು 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 ಸಾಧು. ಗುರುಗಳಲ್ಲೇ ಸೇರಿ ಮದುವೆ ವಿಷಯ ಮಾಡಿದ್ದಾರೆ. ನಿಮ್ಗೆ ಸಂಪೂರ್ಣ ಒಪ್ಪಿಗೆ ಇದೆಯಲ್ಲ, ಯಾರ್ದು ಒತ್ತಾಯದಿಂದ ಮದುವೆ ಆಗೋದಲ್ಲ. ಒಬ್ಬರೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಲ್ಲರಿಗೂ ಮಾದರಿಯಾಗಿ ಇರುವಾಗ ಜವಾಬ್ದಾರಿ ಇದೆ. ಈ ಸಾರ್ ಗುರು ಹಿರಿಯರ ಸಮ್ಮುಖದಲ್ಲಿ ಎಲ್ಲರ ತೀರ್ಮಾನದ ಒಪ್ಪಿಗೆ ಮೇಲೆ ಮದುವೆ ಆಗ್ತಾ ಇದ್ದೀರಲ್ಲ, ಯಾವುದೇ ಒತ್ತಡದಂಗೆ ಇಲ್ಲಲ್ಲ, ಶಾಂತ ಚಿತ್ತರಾಗಿ ಪ್ರಜ್ಞಾಪೂರ್ವಕವಾಗಿ ಮದುವೆಗೆ ಇಳಿದಿದ್ವಿ. ಮಂಗಳವಾಗಿ ಕುರ್ತಿನಿಯ ಸಹೋದರ ಜಗದೀಶ್ ಅವರ ಮದುವೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ ಬುದ್ಧ ಭೀಮ ನಮನಗಳನ್ನ ಅರ್ಪಿಸ್ತೇವೆ. ಇಲ್ಲಿವರೆಗೂ ನಾವು 100 ವರ್ಷಗಳಿಂದ ಬೇರೆ ವ್ಯವಸ್ಥೆಯಲ್ಲಿ ಮದುವೆ ಕಾರ್ಯಕ್ರಮ ನೋಡಿದ್ದೀವಿ. ಈ ಹೊಸ ರೀತಿಯ ಮದುವೆ ಕಾರ್ಯಕ್ರಮ ನೋಡಿದಾಗ ನಮ್ಮೆಲ್ಲರಿಗೂ ವಿಚಿತ್ರ ಅಂತ ಅನ್ಸುತ್ತೆ. ಆದರೂ ಕೂಡ ನಿಜವಾಗ್ಲೂ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳುಗಳಾಗಿರ್ತಕ್ಕಂಥ ನಾವು ಆಗ್ಬೇಕಾಗಿರ್ತಕ್ಕಂಥ ನಿಜವಾದ ಮದುವೆ ಕಾರ್ಯ ಇದೇ ಆಗಿದೆ. ಹಾಗಾಗಿ ಈ ರೀತಿಯ ಮದುವೆ ಕಾರ್ಯಕ್ರಮಕ್ಕೆ ಧೈರ್ಯ ಮಾಡಿರ್ತಕ್ಕಂಥ ಜಗದೀಶ್ ಅವರು ಮತ್ತು ಅವರ ತಾಯಿ ಮತ್ತು ಅವರ ಕುಟುಂಬದ ಎಲ್ಲರಿಗೂ ಕೂಡ ನಾನು
ಕರ್ನಾಟಕ ಬೌದ್ಧ ಸಮಾಜದ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳ ಪರವಾಗಿ ಭೀಮ ನಮನಗಳನ್ನ ಅರ್ಪಿಸ್ತೇನೆ ಅವರ ಕುಟುಂಬದವರಿಗೆ. ಹಾಗೇನೆ ಅವರ ಮಾತಿಗೆ, ಅವರ ಕಮಿಟ್ಮೆಂಟ್ಗೆ ಒಪ್ಪಿ ಈ ರೀತಿ ಮದುವೆ ಆಗೋದಕ್ಕೆ ಒಪ್ಪಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆ ಸಹೋದರಿ, ಅವರ ಕುಟುಂಬದವರು, ಅವರ ತಂದೆ ತಾಯಿ, ಅವರ ಬಂಧು ಬಳಗ, ಅಣ್ಣ ತಮ್ಮಂದ್ರೆ ಎಲ್ಲರಿಗೂ ಕೂಡ ನಾನು ನಮ್ಮ ಕರ್ನಾಟಕ ಬೌದ್ಧ ಸಮಾಜದ ಪರವಾಗಿ ಹಾಗೂ ಎಲ್ಲ ಬುದ್ಧಾನುಯಾಯಿಗಳ ಪರವಾಗಿ ಅವರಿಗೆ ಬುದ್ಧ ತೆರವನ್ನು ತೋರಿರ್ತಕ್ಕಂಥ, ಬುದ್ಧನ ಧಮ್ಮ ದಾರಿಯಲ್ಲಿ ಆಚರಣೆ ಮಾಡ್ತಕ್ಕಂಥ, ಮದುವೆ ಆಗ್ತಕ್ಕಂಥ, ನಾಮಕರಣ ಮಾಡ್ತಕ್ಕಂಥ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ನಿಜವಾದ ಅಂಬೇಡ್ಕರ್ ವಾದಿಗಳು, ಅನುಯಾಯಿಗಳು ನಾವೆಲ್ಲರೂ ಆಗಬೇಕಾಗಿದೆ. ಈ ರೀತಿಯ ಪರಿವರ್ತನೆ ನಮ್ಮೆಲ್ಲರಲ್ಲೂ ಬರಬೇಕಾಗಿದೆ. ಇದಕ್ಕೆ ಬಹಳ ಮುಖ್ಯವಾಗಿ ನಾವೆಲ್ಲರೂ ಅಕ್ಷರವಂತರು, ವಿದ್ಯಾವಂತರಾಗಬೇಕಾಗಿದೆ. ವಿದ್ಯಾವಂತರಾದಾಗ ಮಾತ್ರ ಇದೆಲ್ಲದಕ್ಕೂ ನಾವು ಧೈರ್ಯ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಇವತ್ತಿನ ಈ ಮದುವೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಾವೆಲ್ಲರೂ ಕೂಡ ಈ ಮದುವೆಯ ಇಲ್ಲಿ ಬಂದಿರತಕ್ಕಂಥ ಧಮ್ಮಾಚಾರಿಗಳು ಬೌದ್ಧ ಧರ್ಮದ ಅನುಸಾರ ಏನು ಎಲ್ಲವನ್ನ ಹೇಳಿ ಅರ್ಥ ಮಾಡಿಸಿ ಮದುವೆ ಮಾಡ್ತಿದ್ದಾರೆ, ಅದೆಲ್ಲವನ್ನು ಕೂಡ ತಾವು ಕಣ್ಮನವನ್ನ ತುಂಬಿಕೊಳ್ಬೇಕು. ಯಾಕೆಂತಂದ್ರೆ ಅನರ್ಥದ ಆಚರಣೆಗಳಲ್ಲಿ ನಾವು ಇಲ್ಲಿವರೆಗೂ ಮುಳುಗೋಗಿದ್ವಿ. ಆದ್ರೆ ಇಲ್ಲಿ ಅರ್ಥಪೂರ್ಣ ಆಚರಣೆಗಳಲ್ಲಿ ನಾವು ಅರ್ಥ ಮಾಡಿಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಕ್ಕಂಥ ಈ ವಧುವರರಿಗೆ ಶುಭಾಶಯಗಳನ್ನ ನಾವೆಲ್ಲರೂ ಕೋರೋಣ. ಅವರು 100 ಕಾಲ ಸುಖವಾಗಿ ಬಾಳಲಿ. ಹಾಗೇನೆ ದಯಮಾಡಿ ಯಾರ್ಯಾರು ಬಂದಿದ್ದೀರಿ, ಇದೆಲ್ಲರಿಗೆ ಯಾರಿಗೆ ಹೊಸದಂತ ಅನ್ಸುತ್ತೋ ಅವರೆಲ್ಲರೂ ಕೂಡ ಇದನ್ನ ಸ್ವಲ್ಪ ಸಮಾಧಾನದಿಂದ, ತಾಳ್ಮೆಯಿಂದ ಅರ್ಥ ಮಾಡ್ಕೋಬೇಕು. ಹೊಸದನ್ನು ಸ್ವೀಕಾರ ಮಾಡೋದಕ್ಕೆ ಮನಸ್ಸು ಬೇಗ ತಯಾರಿ ಇರೋದಿಲ್ಲ. ಆದ್ರೂ ಕೂಡ ತಮ್ಮೆಲ್ಲರಿಗೂ ಒಂದು ಗೊತ್ತಿರಲಿ, ಇದು ಇಲ್ಲಿ ಜಗದೀಶ್ ಅವರ ಸಹೋದರಿ ಸಾವಿತ್ರಿಬಾಯಿ ಫುಲೆ ಅವರ ಈ ದಾಂಪತ್ಯ ಜೀವನದ ಮದುವೆ ಕಾರ್ಯಕ್ರಮ. ಇದು ಕಂಪ್ಲೀಟ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ರೀತಿಯಲ್ಲಿ ಮಾಡ್ತಿರ್ತಕ್ಕಂಥ ಮದುವೆ. ಅವರು ಹೇಗೆ ಹೇಳಿದಾರೋ ಆ ರೀತಿ ಮಾಡ್ತಿರ್ತಕ್ಕಂಥ ಮದುವೆ. ನಾವು ಇಲ್ಲಿವರೆಗೂ ಏನೇನು ಕಾರ್ಯಕ್ರಮ ಮಾಡಿದೀವಿ, ಮದುವೆ ಕಾರ್ಯಕ್ರಮ ಮಾಡಿದೀವಿ, ಅದು ಬಾಬಾ ಸಾಹೇಬರು ಯಾವ ರೀತಿ ಬೇಡ ಅಂತಿದಾರೋ ಆ ರೀತಿ ಮದುವೆಗಳು ನಾವೆಲ್ಲ ನಾವಾಗಿರೋದು ಕೂಡ ಹೀಗೆ ಮಾಡಬೇಡಿ ಅಂತ ಹೇಳಿದರೆ ಹಾಗೆ ಮಾಡಿದೀವಿ ನಾವೆಲ್ಲ. ಆದ್ರೆ ಬಾಬಾ ಸಾಹೇಬರು ಹೇಳಿರೋ ರೀತಿಯಲ್ಲಿ ಮದುವೆ ಆಗೋದಕ್ಕೆ ಧೈರ್ಯ ಮಾಡಿರ್ತಕ್ಕಂಥ ಆ ಇಬ್ಬರು ವಧುವರರಿಗೆ ಮತ್ತು ಅವರ ತಂದೆ ತಾಯಿಯರಿಗೆ, ಇವರ ತಂದೆ ತಾಯಿಯರಿಗೆ, ಎಲ್ಲ ಬಂಧು ಬಳಗದವರಿಗೆ ನಿಜವಾಗ್ಲೂ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು. ದಯಮಾಡಿ ತಾವ್ಯಾರು ಕೂಡ ಇಲ್ಲಿ ಅವರಿಗೆ ಇವರಿಗೆ ಯಾರು ಕೂಡ ಯಾವುದೇ ರೀತಿಯ ಬೇರೆ ಬೇರೆ ಮಾತುಗಳನ್ನ ಆಡಬಾರ್ದು ಅಂತೇಳಿ ಜಗದೀಶ್ ಅವರು ಕೋರಿದ್ರು. ಯಾಕಂದ್ರೆ ಅದು ಅವರ ಒಂದು ಧೈರ್ಯ ಮಾಡಿ ಹೆಜ್ಜೆ ಇಡ್ತಕ್ಕಂಥ ಒಂದು ಧೈರ್ಯಕ್ಕೆ ನಾವು ಅವರ ಜಂಡಬಲವನ್ನೇ ಕುಗ್ಗಿಸ್ದಂಗಾಗುತ್ತೆ. ಹಾಗಾಗಿ ಅವೆಲ್ಲವನ್ನು ಕೂಡ ನಾವು ತಾಳ್ಮೆಯಿಂದ, ಪ್ರೀತಿಯಿಂದ ಸ್ವೀಕಾರ ಮಾಡೋಣ. ಎಲ್ಲರೂ ಬಂದಿದ್ದೀವಿ, ಅವರಿಗೆ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡೋಣ. 100 ಕಾಲ ಸುಖವಾಗಿ ನೆಮ್ಮದಿಯಾಗಿ ಬಾಳ್ಲಿ ಅಂತೇಳಿ ನಾವೆಲ್ಲರೂ ಶುಭಾಶಯ ಕೋರೋಣ. ಬಂಧುಗಳೇ, ಕೊನೆ ಮಾತು ಇನ್ನೇನು ಮಾಂಗಲ್ಯಧಾರಣ ಧಮ್ಮಾಚಾರಿ ಅವರು ನೆರವೇರಿಸ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಎಲ್ಲವನ್ನು ಪಡೆದಿದ್ದೀವಿ, ಪಡಿತಾ ಇದ್ದೀವಿ, ಪಡ್ಕೋತಿದ್ದೀವಿ. ಅದು ಆಸ್ತಿ ಆಗಿರ್ಬೋದು, ಮನೆ ಆಗಿರ್ಬೋದು, ವೃತ್ತಿ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಓದಾಗಿರ್ಬೋದು, ಶಾಲೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲವನ್ನ ಅವರಿಂದ ಪಡ್ಕೋತಿದ್ದೀವಿ. ಅವರು ಹೇಳಿದಂತೆ ಮದುವೆ ಆಗ್ತಿದ್ದೀವಿ. ನಮ್ಮೆಲ್ಲರಿಗೆ ನಿಜವಾದ ಮಾರ್ಗದಾತ, ಮೋಕ್ಷದಾತ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರೋದ್ರಿಂದ ಅವ್ರು ಏನ್ ಹೇಳಿದಾರೋ ಅದನ್ನ ನಾವು ಸುಮ್ಮನೆ ಧೈರ್ಯವಾಗಿ ಮಾಡಬೇಕು. ಅನಗತ್ಯವಾಗಿ ಯೋಚನೆ ಮಾಡಬಾರ್ದು, ಇಲ್ಲದ ರೀತಿಯಲ್ಲಿ ಚಿಂತನೆ ಮಾಡಬಾರ್ದು, ಬೇರೆ ಬೇರೆಯವರು ಹೇಳ್ತಕ್ಕಂಥ ದಾರಿಯಲ್ಲಿ ನಾವು ನಡೀತಕ್ಕಂಥ ಪ್ರಯತ್ನ ಮಾಡಬಾರ್ದು. ಬಾಬಾ ಸಾಹೇಬ್ರು ಹೇಳಿದ್ದಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಬಾಬಾ ಸಾಹೇಬ್ರು ಹೇಳ್ತಾರೆ ಅಂದ್ರೆ ಅದು ನಮಗೆ ಸರಿಯಾದ ದಾರಿಯನ್ನೇ ತೋರಿಸುತ್ತೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬುದ್ಧನ ಧಮ್ಮ ದಾರಿಯನ್ನ ತೋರಿಸಿದ್ದಾರೆ. ಆ ದಾರಿಯಲ್ಲಿ ಇವತ್ತು ನಾವು ನಡೀತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮೊದಲ ಹೆಜ್ಜೆಯಾಗಿ ಜಗದೀಶ್ ಅವರು ನಡೀತಾ ಇದ್ದಾರೆ, ಅವರಿಂದ ನಾವೆಲ್ಲರೂ ನಡೆಯೋಣ ಅಂತ ಹೇಳ್ತಾ ಕೊನೆಯದಾಗಿ ನೀವೆಲ್ಲರೂ ಇಲ್ಲಿ ನನಗೆ ನಂಬಿಕೆ ಇದೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಬಂಧು ಬಳಗ, ನೀವೆಲ್ಲರೂ ಮಕ್ಕಳನ್ನು ಓದಿಸ್ತಿದ್ದೀರಿ. ಆ ಮಕ್ಕಳು ವಿದ್ಯಾವಂತರಾಗಿ ಮುಂದೊಂದು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾದ ಅನುಯಾಯಿಗಳಾದ್ರೆ ಇನ್ನು 10 ವರ್ಷಕ್ಕೆ ನಿಮ್ಮ ಮಕ್ಕಳೆಲ್ಲರೂ ಇದೇ ರೀತಿ ಮದುವೆ ಆಗ್ತಾರೆ. ನಾವು ಒಪ್ಪಲಿ ಬಿಡ್ಲಿ, ನಾವ್ ಯಾರು ಹೇಳ್ತೀವಿ ಬಿಡ್ಲಿ, ಆದ್ರೆ ಆ ಮಕ್ಕಳಿಗೆ ನಿಜವಾದ ಬಾಬಾ ಸಾಹೇಬ್ರ ಅರ್ಥ ಆದ್ರೆ ಭಗವಂತ ಜಗದೀಶ್ ಅವರು ತಮ್ಮೆಲ್ಲರಿಗೆ ಒಂದು ಕೋರಿಕೆಯನ್ನ ತಿಳಿಸ್ಬೇಕಂತ ಕೋರ್ತಾ ಇದ್ದಾರೆ. ಅವರು ಹೇಳಿರ್ತಕ್ಕಂಥ ಜಗದೀಶ್ ಅವರ ಮನದಾದ ಮಾತನ್ನ ತಮ್ಮೆಲ್ಲರಿಗೆ ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ದಯಮಾಡಿ ತಾವೆಲ್ಲರೂ ತಾಳ್ಮೆಯಿಂದ ಕೇಳಿಸ್ಕೋಬೇಕು. ಮದುವೆಗೆ ಬಂದಿರುವ ಗಂಡು ಹೆಣ್ಣಿನ ಕಡೆಯವರು ದಯಮಾಡಿ ಯಾವುದೇ ತರಹದ ಸಮಸ್ಯೆಯ ಮಾತುಗಳನ್ನು ಆಡದೆ ಎಲ್ಲರೂ ನೆಮ್ಮದಿಯ, ಸಂತೋಷದ, ಪ್ರೀತಿಯ ಮಾತುಗಳನ್ನು ಆಡಬೇಕು. ಅಂದಾಗ ಮಾತ್ರ ಇವರಿಬ್ಬರ ಮನಸ್ಸುಗಳು ಬೆಸೆದು ಮುಂದಿನ ಜೀವನ ಸುಖಮಯವಾಗಿರ್ತದೆ. ಅದಕ್ಕೆ ತಾವೆಲ್ಲರೂ ಶುಭ ಆಶೀರ್ವಾದನ ಮಾಡ್ಬೇಕಂತೇಳಿ ಜಗದೀಶ್ ಕೋರ್ತಾ ಇದ್ದಾನೆ. ಸಹೋದರಿ ಸಾವಿತ್ರಿಬಾಯಿ ಫುಲೆ ಕೋರ್ತಾ ಇದ್ದಾರೆ. ಜೈ ಭೀಮ್, ನಮೋ ಬುದ್ಧಾಯ. ಎಲ್ಲರೂ ಸುಖವಾಗಿರಿ, ಎಲ್ಲರೂ ಸಂತೋಷವಾಗಿರಿ, ಎಲ್ಲರೂ ಆನಂದವಾಗಿರಿ, ಎಲ್ಲರೂ ಶ್ರೀಮಂತರಾಗಿರಿ ಅಂತೇಳಿ ಜಗದೀಶ್ ಕೋರ್ತಾ ಇದ್ದಾನೆ. ನಾನು ಮದುವೆ ಆಗ್ಬೇಕಾದ್ರೆ ಜ್ಯೋತಿಷ್ಯರನ್ನಾಗಲಿ
ಪುರೋಹಿತರನ್ನಾಗಲಿ, ಪಂಚಾಂಗವನ್ನಾಗಲಿ, ಶಾಸ್ತ್ರವನ್ನಾಗಲಿ, ಬ್ರಾಹ್ಮಣರನ್ನಾಗಲಿ, ಲಿಂಗಾಯತರನ್ನಾಗಲಿ, ಸ್ವಾಮಿಗಳನ್ನಾಗಲಿ ಯಾರನ್ನೂ ನಾನು ಕೇಳಲಿಲ್ಲ ಅಂತ ಹೇಳಿ ಜಗದೀಶ್ ತಮ್ಮೆಲ್ಲರಿಗೆ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಹುಡುಗಿ ಬಗ್ಗೆ ಆಗಲಿ, ಮದುವೆ ಬಗ್ಗೆ ಆಗಲಿ ಆ ವ್ಯಕ್ತಿಗಳ ಹತ್ತಿರ ಏನೂ ಕೇಳಿಲ್ಲ. ಆದರೆ ಇವರೆಲ್ಲರೂ ನನ್ನ ಮಾತನ್ನ ಬುದ್ಧ ಬಾಬಾ ಸಾಹೇಬರ ದಾರಿಯನ್ನು ಅರ್ಥ ಮಾಡಿಸಿದೆ. ಅವ್ರು ಅರ್ಥ ಮಾಡಿಕೊಂಡು ನನ್ನ ಮಾತಿಗೆ ಒಪ್ಪಿದ್ರು ಅಂತ ಹೇಳಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಯಾಕೆ ಕೇಳಿಲ್ಲ ಅಂದ್ರೆ, ನಾನು ಬಹಳ ಮನೆಗಳಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಬೇಕಾದ್ರೆ ಈ ವ್ಯಕ್ತಿಗಳಿಗೆ ತನ್ನ ಕುಟುಂಬದವರೇ ಗೌರವ ಕೊಡ್ತಿರ್ಲಿಲ್ಲ ಅಂತ ಅವ್ರಿಗೆ ಅನಿಸ್ತು. ಇವರು ತಮ್ಮ ಹೊಟ್ಟೆಪಾಡಿಗೆ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸ್ತು. ಆಗ ಅವ್ರ ಮನಸ್ಸು ಎಳ್ಕೊಂಡೋಗಿದ್ದು ಬುದ್ಧ ಮತ್ತು ಬಾಬಾ ಸಾಹೇಬರಿಗೆ. ಇವರು ಒಳ್ಳೆ ಮುಹೂರ್ತದಲ್ಲಿ ಮದುವೆ ಮಾಡಿದ್ರು ಸಹ ಮುಂದೊಂದು ದಿನ ನಾವೆಲ್ಲ ಇಲ್ಲಿವರೆಗೂ ನೋಡಿದ್ದೀವಿ, ಮುಹೂರ್ತ ಇಟ್ಟು ಶಾಸ್ತ್ರ ಇಟ್ಟು ಎಲ್ಲ ಮಾಡಿದ್ರು ಕೂಡ ಎಷ್ಟೋ ದಾಂಪತ್ಯ ಜೀವನಗಳು ಸಮಸ್ಯೆ ಒಳಗೆ ಬಿದ್ದಿರೋದನ್ನು ನೋಡಿದ್ದೀವಿ. ಆದ್ರೆ ಇದಕ್ಕೆ ಪರಿಹಾರ ಏನಂತೇಳಿ ಜಗದೀಶ್ ಹುಡುಕಿದಾಗ ಗೊತ್ತಾಗಿದೆ ಏನಂತಂದ್ರೆ, ಬುದ್ಧನ ಧರ್ಮದಾರಿ, ಬಾಬಾ ಸಾಹೇಬರು ತೋರ್ತಿರ್ತಕ್ಕಂಥ ಧರ್ಮದಾರಿಯಲ್ಲಿ ಆಗೋದೇ ನಿಜವಾದ ಸಮಸ್ಯೆಗೆ ಪರಿಹಾರ ಅಂತ ಜಗದೀಶ್ ಅವರಿಗೆ ಗೊತ್ತಾಯ್ತು. ಈ ವ್ಯಕ್ತಿಗಳಲ್ಲಿ ನಾನೇನಾದ್ರೂ ಮದುವೆ ಬಗ್ಗೆ ಕೇಳಿದ್ರೆ, ನಾನು ಈ ವ್ಯಕ್ತಿಗಳನ್ನು ಕೇಳಿದ್ರೆ ನಿಮ್ಗೆ ಏನಾದ್ರೂ ಸಾಕ್ಷಿ ಸಮೇತ ಸಿಕ್ಕರೆ ಅವರು 50,000 ರೂಪಾಯಿ ಬಹುಮಾನವನ್ನ ಕೊಡ್ತೀನಿ ಅಂತ ಹೇಳಿ ಜಗದೀಶ್. ಅಂದ್ರೆ ಎಲ್ಲ ಶಾಸ್ತ್ರೋಕ್ತವಾಗಿ ಪುರೋಹಿತರನ್ನ ಕರೆಸಿ, ಸ್ವಾಮಿಗಳನ್ನ ಕರೆಸಿ ಮದುವೆ ಮಾಡ್ಕೊಂಡಾಗ ನಾವು ಶ್ರೀಮಂತರಾಗ್ತೀವಿ, ಸುಖವಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ, ಯಾವ ಜಗಳ ಬರಲ್ಲ, ಗಂಡ ಹೆಂಡತಿ 100 ಕಾಲ ಬದುಕ್ತೀವಿ ಅಂತೇಳಿ ಯಾರು ಅಗ್ರಿಮೆಂಟ್ ಬರ್ಕೊಡೋದಿಲ್ಲ. ಆದ್ರೆ ಹಂಗೇನಾದ್ರೂ ಯಾರಾದ್ರೂ ಬರ್ಕೊಡ್ತೀನಿ ಅಂತಂದ್ರೆ ನಾನು ಅವ್ರಿಗೆ ಬಹುಮಾನ ಕೊಡ್ತೀನಿ ಅಂತೇಳಿ ಆ ಹುಡುಗ ಭೀಮ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದಾನೆ. ಆದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿರ್ತಕ್ಕಂಥ ದಾರಿಯಲ್ಲಿ ಸಾಧ್ಯ. ಇಲ್ಲಿ ಪಂಚಶೀಲಗಳನ್ನ ಹೇಳಿಸಿದ್ದಾರೆ ಧರ್ಮಾಚಾರಿಗಳು, ಅವರಿಗೆ ಪ್ರಮಾಣ ವಚನ ಬೋಧನೆ ಮಾಡಿದ್ದಾರೆ. ಅದರಂತೆ ಅವ್ರು ನಡಿಲೇಬೇಕು ಜೀವನದಲ್ಲಿ. ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ಪಂಚಶೀಲವನ್ನ ಪಾಲನೆ ಮಾಡ್ರಿ. ಪ್ರಾಣಿ ಹಿಂಸೆ ಮಾಡಬಾರದು, ಕಳ್ಳತನವನ್ನು ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮದ್ಯಪಾನವನ್ನು ಮಾಡಬಾರ್ದು, ಮಾದಕ ವಸ್ತುಗಳನ್ನ ಸೇವನೆ ಮಾಡಬಾರ್ದು ಅಂತೇಳಿ ಅವರಿಬ್ಬರು ಕೂಡ ಪ್ರಮಾಣ ಮಾಡಿದ್ದಾರೆ ಎಲ್ರೆದರಿಗೆ. ಹಾಗಾಗಿ ನಿಜವಾಗಲೂ ಇದು ನಮ್ಮೆಲ್ಲರಿಗೆ ಸಂತೋಷ ತರ್ತಕ್ಕಂಥ ವಿಚಾರ. ಅವರ ಜೀವನ ಸುಖವಾಗಿರಲಿ ಅಂತ ಹೇಳಿ ನಾನು ಕೋರ್ತಾ ಇದ್ದೀನಿ. ಯಾರೇ ಆಗಲಿ ನಿಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ಯಾರನ್ನೂ ಕೇಳಬೇಡಿ, ನಿಮ್ಮ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ಎಂತ ಮಾತು ಇದು! ಇದನ್ನೇ ಬುದ್ಧ ಹೇಳಿದ್ದು, ಇದನ್ನೇ ಬಸವಣ್ಣ ಹೇಳಿದ್ದು, ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ಈ ಎಲ್ಲ ಮಾತನ್ನ ಪ್ರೀತಿಯಿಂದ ನಿಮ್ಮ ಜಗದೀಶ್ ನಿಮ್ಮೆಲ್ಲರಿಗೆ ಕೋರಿದ್ದಾರೆ. ಅವರಿಗೆ ತಾವೆಲ್ಲರೂ ಕೂಡ ಶುಭಾಶಯಗಳನ್ನ ಕೋರಿ ಶುಭ ಆಶೀರ್ವಾದನ ಮಾಡಿ ಅವರು ದಂಪತಿಗಳು 100 ಕಾಲ ಸುಖಮಯವಾಗಿ ಬದುಕೋದಕ್ಕೆ ತಾವೆಲ್ಲ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಕೇಳ್ತಾ ಇದ್ದೀನಿ. ಬಂಧುಗಳೇ, ಇಂದಿನ ವಿಶೇಷ ಪ್ರಗತಿಪರ ಚಿಂತಕ ವರ ಶ್ರೀ ಜಗದೀಶ್ರವರ ಮನದಾಳದ ಮಾತನ್ನು ಆಯುಷ್ಮಾನ್ ಸಹೋದರವರು ರಮೇಶ್ ರವರು ಓದಿ ಹೇಳಿದ್ದಾರೆ. ಈಗ ಮತ್ತೊಮ್ಮೆ ಅದನ್ನೇ ನಮ್ಮ ಇಂದಿನ ವರ ಪ್ರಗತಿಪರ ಚಿಂತಕ ವರ ಆಯುಷ್ಮಾನ್ ಶ್ರೀ ಜಗದೀಶ್ ರವರು ಅದನ್ನು ತಮ್ಮೆದುರಿಗೆ ಮತ್ತೊಮ್ಮೆ ಸ್ಪಷ್ಟಪಡಿಸಲಿದ್ದಾರೆ ಒಂದೇ ವಾಕ್ಯದಲ್ಲಿ. ನಮೋ ಬುದ್ಧಾಯ. ಇಲ್ಲಿ ತನಕ ರಮೇಶ್ ಸಾರ್ ಏನು ಹೇಳಿದ್ರಲ್ಲ ಅದೆಲ್ಲ ಸತ್ಯನೇ. ಯಾಕಂದ್ರೆ ನಾನು ಮನೆಗಳಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೇನೆ. ಆ ಸ್ವಾಮಿಗಳಿಗೆ ತಮ್ಮ ಮನೆಯಲ್ಲೇ ಅವ್ರಿಗೆ ಇದು ಗೌರವ ಬರಲ್ಲ, ಅವರು ಟೈಮ್ ಸರಿಗೆ ಊಟನೂ ಕೊಡಲ್ಲ, ಟಿಫನ್ ಕೊಡಲ್ಲ ಏನ್ರು. ನಾನು ಆಲೋಚನೆ ಮಾಡಿದ್ದು ಒಂದೇ, ಮದುವೆ ಆಗೋ ಹುಡುಗಿನ ಪಂಚಶೀಲ ಮಾಡ್ಬೇಕಂತ ಆಲೋಚನೆ ಮಾಡಿದೆ. ಆಮೇಲೆ ಒಬ್ರು ನಮ್ಮ ನಾಗೇಂದ್ರ ಪರಿಚಯ ಮಾಡಿಕೊಟ್ರು, ಹಿಂಗದ ರೋಡ್ ಈ ತರ ಹುಡುಗಿ ಅಂತ ಹೇಳಿ. ಆಮೇಲೆ ಕೇಳಿದ್ಮೇಲೆ ಹುಡುಗಿ ಇದೇ ತರ ಇರ್ಬೇಕು, ನೀನು ಬುದ್ಧನ ಅಂಬೇಡ್ಕರ್ ಮಾರ್ಗದಲ್ಲಿ ನಡೆದ್ರೆ ಮಾತ್ರ ನಾನು ನಿನ್ನ ಮದುವೆ ಹಾಕೊಂಡ್ಮೇಲೆ ಹುಡುಗಿ ಕೂಡ ಪಂಚಶೀಲ ಪಾಲಿಸುವಂತ ಹುಡುಗಿದ್ಲಲ್ಲ, ಹಂಗಾಗಿ ಒಪ್ಪತ್ಕೊಂಡ್ಲು. ನಮೋ ತಸ್ಯ ಭಗವತು ಅರ್ಹತು ಸಮ್ಮ ಸಂಬುದ್ಧಸ್ಯ. ವಧುವಿನ ತಾಯಿಯಾದ ನಾನು ಈ ಸಂದರ್ಭದಲ್ಲಿ ಘೋಷಿಸುವುದೇನೆಂದರೆ, ನಾವು ಬುದ್ಧ ಧಮ್ಮ ಸಂಘ ಎಂಬ ತ್ರಿರತ್ನದಲ್ಲಿ ಶ್ರದ್ಧೆ ಮತ್ತು ನಿಷ್ಠೆಯುಳ್ಳವರಾಗಿ ಗುರು ಹಿರಿಯರ ಹಾಗೂ ಇಲ್ಲಿ ನೆಲೆದಿರುವ ಸಮಸ್ತ ಜನರ ಸಾಕ್ಷಿಯಾಗಿ ಪ್ರತಿದಿ ಏನು ಮಾಡುವುದೆಂದರೆ, ಇಂದಿನಿಂದ ನಿಮ್ಮ ಸುಪುತ್ರನಾದ ಉಪಾಸಕ ಆಯುಷ್ಮಾನ್ ಜಗದೀಶ್ ಅವರಿಗೆ ನಮ್ಮ ಸುಪುತ್ರಿಯಾದ ಆಯುಷ್ಮತಿ ಸಾವಿತ್ರಿಬಾಯಿ ಫುಲೆ ಇವಳನ್ನು ಬೌದ್ಧ ಸಂಪ್ರದಾಯದಂತೆ
ನಿಮ್ಮ ಸೊಸೆಯಾಗಿ ಸ್ವೀಕರಿಸಿಕೊಳ್ಳಿ. ಇಂದಿನಿಂದ ಇವಳ ಯೋಗಕ್ಷೇಮದ ಸಂಪೂರ್ಣ ಜವಾಬ್ದಾರಿಯನ್ನು ನಿಮಗೆ ವಹಿಸಿಕೊಡುತ್ತಿದ್ದೇನೆ. ಈ ಪವಿತ್ರ ಸಂಬಂಧದಿಂದ ಈ ಎರಡು ಕುಟುಂಬಗಳು ಸುಖ ಶಾಂತಿ ಸಂಪತ್ತನ್ನು ಹೊಂದಿ ವಂಶಾಭಿವೃದ್ಧಿ ಆಗಲೆಂದು ಹಾರೈಸುತ್ತೇವೆ. ಜೈ ಭೀಮ್, ನಮೋ ಬುದ್ಧಾಯ. ಭಗವತು ಅರಹತು ಸಮ್ಮಾ ಸಂಬುದ್ಧಸ್ಯ. ಈ ದಿನ ನಾನು ಘೋಷಿಸಿನೆಂದರೆ ನಾವು ಬುದ್ಧ ಧಮ್ಮ ಸಂಘ ಈ ರತ್ನದಲ್ಲಿ ಶ್ರದ್ಧೆ ಮತ್ತು ನಿಷ್ಠೆಯುಳ್ಳವರಾಗಿ ಹಿರಿಯರು ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ಜನರ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುವುದೇನೆಂದರೆ ಇಂದಿನಿಂದ ನಮ್ಮ ಪುತ್ರನಾದ ಆಯುಷ್ಮಾನ್ ಜಗದೀಶನಿಗೆ ಸುಪುತ್ರರಾದ ಉಪಾಸಕ ಸಾವಿತ್ರಿಬಾಯಿ ಫುಲೆ ಇವರನ್ನು ನಮ್ಮ ಸೊಸೆಯನ್ನಾಗಿ ಸ್ವೀಕರಿಸಿಕೊಳ್ಳುತ್ತೇವೆ. ಇವಳ ಸಂಪೂರ್ಣ ಜವಾಬ್ದಾರಿಯನ್ನು ಇಂದಿನಿಂದ ನಾವು ವಹಿಸಿಕೊಳ್ಳುತ್ತೇವೆ ಎಂದು ಸುಖ ಶಾಂತಿ ಸಮೃದ್ಧಿಯಿಂದ ಬಾಳಿ ಬದುಕಲೆಂದು ಸಾಧು ಸಾಧು ಸಾಧು. ಈಗ ಪ್ರತಿಜ್ಞೆ ಮಾಡಿಕೊಂಡ ನಂತರ ಈಗ ವಧುವಿನ ನಿಮ್ಮ ಕರ್ತವ್ಯ ನೋಡಿ ಇಬ್ರು ಸಾವಿತ್ರಿಬಾಯಿ ಫುಲೆ ಉಷಾ ಎಂಬ ನಾನು ಬುದ್ಧ ಧಮ್ಮ ಸಂಘ ಎಂಬ ಈ ರತ್ನದಲ್ಲಿ ಶ್ರದ್ಧೆ ಮತ್ತು ನಿಷ್ಠೆಯುಳ್ಳವಳಾಗಿ ಗುರು ಹಿರಿಯರು ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ಜನರ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುವುದೇನೆಂದರೆ ನಾನು ನನ್ನ ಪತಿಯನ್ನು ಎಂದಿಗೂ ನೋಯಿಸುವುದಿಲ್ಲ ಮತ್ತು ಅವಮಾನಿಸುವುದಿಲ್ಲ. ನನ್ನ ಪತಿಯನ್ನು ಎಲ್ಲಾ ಕಾಲದಲ್ಲೂ ಗೌರವಿಸುತ್ತೇನೆ. ನಾನು ಶುದ್ಧ ದಾಂಪತ್ಯ ಜೀವನ ನಡೆಸುತ್ತಾ ಪರಪುರುಷರನ್ನು ಒಡಹುಟ್ಟಿದ ಅಣ್ಣ ತಮ್ಮಂದು ತಂದೆ ತಾಯಿಯರಂತೆ ಗೌರವಿಸುತ್ತೇನೆ. ನಾನು ನನ್ನ ಅತ್ತೆ ಮಾವಂದಿರು ಮತ್ತು ಪತಿಯ ಎಲ್ಲ ಸಂಬಂಧಿಕರನ್ನು ಪ್ರೀತಿ ಗೌರವಗಳಿಂದ ನೋಡಿಕೊಳ್ಳುತ್ತೇನೆ. ನಾನು ನನ್ನ ಪತಿಯು ಸಂಪಾದಿಸಿದ ಸಂಪತ್ತನ್ನು ಗೌರವವನ್ನು ಕಾಪಾಡಿಕೊಂಡು ವೃದ್ಧಿಸಲು ಪ್ರಯತ್ನಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಉಪಾಸಕ ಶ್ರೀ ಜಗದೀಶ ಎಂಬ ನಾನು ಬುದ್ಧ ಧಮ್ಮ ಸಂಘ ಎಂಬ ತ್ರಿರತ್ನದಲ್ಲಿ ಶ್ರದ್ಧೆ ಮತ್ತು ನಿಷ್ಠೆಯುಳ್ಳವನಾಗಿ ಗುರು ಹಿರಿಯರು ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ಜನರ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುವುದೇನೆಂದರೆ ನಾನು ನನ್ನ ಪತ್ನಿಯನ್ನು ಎಂದಿಗೂ ನೋಯಿಸುವುದಿಲ್ಲ ಮತ್ತು ಅವಮಾನಿಸುವುದಿಲ್ಲ. ನಾನು ನನ್ನ ಪತ್ನಿಯನ್ನು ಎಲ್ಲಾ ಕಾಲದಲ್ಲಿಯೂ ಗೌರವಿಸುತ್ತೇನೆ. ನಾನು ಶ್ರದ್ಧೆಯಿಂದ
ಶುದ್ಧ ದಾಂಪತ್ಯ ಜೀವನ ನಡೆಸುತ್ತಾ ಪರಸ್ತ್ರೀಯರನ್ನು ನನ್ನ ಅಕ್ಕ ತಂಗಿ ತಾಯಿಯರಂತೆ ಗೌರವಿಸುತ್ತೇನೆ. ನಾನು ನನ್ನ ಅತ್ತೆ ಮಾವಂದಿರು ಮತ್ತು ಪತ್ನಿಯ ಸಂಬಂಧಿಕರನ್ನು ಪ್ರೀತಿ ಗೌರವಗಳಿಂದ ನೋಡಿಕೊಳ್ಳುತ್ತೇನೆ. ನಾನು ನನ್ನ ಪತ್ನಿಯ ಸದಾಭಿರುಚಿಗೆ ಅನುಗುಣವಾಗಿ ನಡೆದುಕೊಳ್ಳುತ್ತೇನೆ. ನನ್ನ ಮನೆಯ ಸಕಲ ಸಂಪತ್ತನ್ನು ದಕ್ಷತೆಯಿಂದ ಕಾಪಾಡಿಕೊಳ್ಳುತ್ತೇನೆ. ಗ್ರಂಥಂ ಹಿರಿಮೇಕಲಂ ಕುರಿತ ಘೋರ ಸಸೇನ ಮಾರಂ ದಾನಾದಿದಮ್ಮ ವಿಧಿರಾ ರಾಮನಿಂದೋ ತಂ ತೇಜಸ ಭವತು ಮಾರಾತಿರೇಕಮಭಿಯುಜ್ಯಿತ ಸಭ್ರತಿಂ ಘೋರಂ ಪನಾಲವಕಮಕ್ಕ ಮತದ್ದಯಕ್ಕಂ ಕಂತೀಸುದಂತ ವಿಧಿನ ಜಿತವಾಮುನಿಂದೋ ಭವತು ಸರ್ವಮಂಗಲಂ ರಕ್ಷಂತು ಸರ್ವದೇವತಾ ಸರ್ವಧರ್ಮಾನುಭವಿನ ಮತ್ತು ಸುಮಧುರವಾದ ನಾವೆಲ್ಲ ಈಗ ಮದುವೆಗೆ ಬುದ್ಧ ಬಲ ಬದ್ಧ ಪಂಚೆ ಕಾಣಂತಿ ಎಂಬಲಂ ಅರಂತಾನ ತೇಜೇನ ದಾರಿ